ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ CK ಹಂಗ್ರಿ ಫುಡ್ಡಿ. ಇವತ್ತು ಒಂದು ಸೋಯಾ ಬಿರಿಯಾನಿ ಯಾವ ಥರ ಮನೇಲೇ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ಮೊದಲು ಒಂದು ಮಿಕ್ಸಿ ಜಾರ್ಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಆಮೇಲೆ ಶುಂಠಿ, ಆಮೇಲೆ ಸ್ವಲ್ಪ ಪುದೀನ ಇದಿಷ್ಟನ್ನು ತರ್ತರಿಯಾಗಿ ರುಬ್ಕೊಳ್ಳಿ. ನೋಡಿ, ಈ ಥರ ರುಬ್ಬಿ ತರ್ತರಿಯಾಗಿ, ಪೇಸ್ಟಾಗಿ ರುಬ್ಬಕ್ಕೆ ಹೋಗಬೇಡಿ, ತರ್ತರಿಯಾಗಿ ಇರಲಿ. ಈಗ ನಾನು ಒಂದು ಪಾತ್ರೆಯಲ್ಲಿ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ನ ನೆನೆಸ್ಕೊಂಡಿದ್ದೀನಿ. ಇದು ಒಂದು ಅರ್ಧ ಗಂಟೆ ನೆನೆಸ್ಬೇಕು. ಅವಾಗ ಉದುರು ಆಗಿ ಬರುತ್ತೆ ಬಿರಿಯಾನಿ, ಇಲ್ಲ ಅಂದರೆ ಚೆನ್ನಾಗಿ ಬರೋಲ್ಲ. ಈಗ ಒಂದು ಪಾತ್ರೆಯಲ್ಲಿ ನೀರು ತಗೊಳ್ಳಿ. ಅದಕ್ಕೆ ಒಂದು ಚಮಚ ಜೀರಿಗೆ, ಆಮೇಲೆ ಒಂದು 3 ಪಲಾವ್ ಎಲೆ, ಆಮೇಲೆ ಸಣ್ಣಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪು. ಈಗ ಇದನ್ನ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಈಗ ಚೆನ್ನಾಗಿ ಕುದ್ದಿದೆ ನೀರು. ಈಗ ಒಂದು ಕುಕ್ಕರ್ ಇಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆ ಕಾದಿದೆ. ಸ್ಟಾರ್ ಅನಾನಸ್ 2, ಆಮೇಲೆ ಒಂದು 3 ಚಕ್ಕೆ, ಒಂದು 5-6 ಲವಂಗ, ಆಮೇಲೆ ಒಂದು 3 ಏಲಕ್ಕಿ. ಇದನ್ನು ಈಗ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಈಗ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ವಲ್ಪ ಗೋಡಂಬಿ, ಇದು ಆಪ್ಷನಲ್ಲು, ಯೂಸ್ ಮಾಡೋಕ್ಕೆ ಬೇಕದೇ ಇದ್ದವ್ರು ಯೂಸ್ ಮಾಡಬೇಡಿ. ಈಗ ಗೋಡಂಬಿನ ಆಯಿಲಲ್ಲಿ ಫ್ರೈ ಮಾಡಿ ಚೆನ್ನಾಗೆ. ಈಗ ನೋಡಿ, ಆಯಿಲಲ್ಲಿ ಫ್ರೈ ಆಗಿದೆ ಗೋಡಂಬಿ. ಈಗ ಉದ್ದುದ್ದ ಹಚ್ಕೊಂಡಿರೋ 2 ಈರುಳ್ಳಿ, ಇದನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಿದೆ. ಈಗ ನೆನೆಸಿರೋ ಅಂಥ ಸೋಯಾ ಚಂಕ್ಸ್, ಈಗ ಇದನ್ನು ಆಯಿಲಲ್ಲಿ ಫ್ರೈ ಮಾಡಿ. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ತರಕಾರಿ, ನಾನು ಬೀನ್ಸು, ಕ್ಯಾರೆಟ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಆಯಿಲ್ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಕಡಲೆಕಾಳು, ಈಗ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು 3. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ ತರಕಾರಿ ಎಲ್ಲ. ಈಗ ಕೊನೆಗೆ ಆಲೂಗೆಡ್ಡೆ ಆಪ್ಷನಲ್ಲು, ಇಷ್ಟ ಇರದೇ ಇರೋರು ಆಲೂಗೆಡ್ಡೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ರುಬ್ಬಿರೋ ಅಂಥ ಮಿಶ್ರಣನ ಹಾಕ್ಕೊಳ್ಳಿ. ಇದೀಗ ತರಕಾರಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿ ಆಯಿಲಲ್ಲಿ. ಅದು ಹಸಿ ವಾಸನೆ ಎಲ್ಲ ಹೋಗಬೇಕು, ಪುದೀನದು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಚಿಗೆ ಸ್ವಲ್ಪ ಉಪ್ಪು, ಆಮೇಲೆ 2 ಚಮಚ ಧನಿಯಾ ಪೌಡರ್. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ತೊಳೆದಿಟ್ಟಿರೋ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ನ ಹಾಕ್ಕೊಳ್ಳಿ. ನೋಡಿ, ಇದನ್ನು ಯಾವ ಥರ ಮಿಕ್ಸ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಬಾಸ್ಮತಿ ರೈಸ್ನ ನೋಡಿ, ಸೈಡಿಂದನೇ ಮಿಕ್ಸ್ ಮಾಡಬೇಕು. ಈ ಥರ ಸೆಂಟರಿಂದ ಮಿಕ್ಸ್ ಮಾಡಬೇಡಿ, ಅಕ್ಕಿ ಎಲ್ಲ ಒಡೆದೋಗ್ಬಿಡುತ್ತೆ. ನೋಡಿ, ಇದೇ ಥರನೇ ಮಿಕ್ಸ್ ಮಾಡಬೇಕು ನಿಧಾನಕ್ಕೆ. ಈಗ ಕುದಿಸಿರೋ ಅಂಥ ನೀರನ್ನು ಅದಕ್ಕೆ ಹಾಕ್ಕೊಳ್ಳಿ. ನಾನು 1 ಲೋಟ ಬಾಸ್ಮತಿ ಅಕ್ಕಿಗೆ 2 ಲೋಟ ನೀರು ತೊಗೊಂಡಿದ್ದೀನಿ. ಯಾಕೆಂದರೆ ಉದುರಾಗಿ ಬರಬೇಕಲ್ಲ, ಅದಕ್ಕೋಸ್ಕರ. ಈಗ ನಿಧಾನಕ್ಕೆ ನೋಡಿ, ಅದೇ ಥರ ಮಿಕ್ಸ್ ಮಾಡಬೇಕು, ಸೆಂಟ್ರಿಂದ ಮಿಕ್ಸ್ ಮಾಡಬೇಡಿ. ಈಗ ಇದು ಸ್ವಲ್ಪ ಕುದಿಬೇಕಿದು. ಕೊನೆಗೆ ಸ್ವಲ್ಪ ನಿಂಬೆಹಣ್ಣು ರಸ, ಇದು ಆಪ್ಷನಲ್ಲು, ಬೇಕಾದವ್ರು ಹಾಕ್ಕೋಬೋದು. ಈಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಅಕ್ಕಿ ಹೊಡಿಬಾರ್ದು, ಆ ಥರ ಮಿಕ್ಸ್ ಮಾಡಿ. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ಆಗಲೇ 80% ಬೆಂದೋಗಿದೆ. ನೋಡಿ, ಇದು ಈ ಥರ ಬೇಯಿಸ್ಕೋಬೇಕು ಬಾಸ್ಮತಿ ಅಕ್ಕಿನ. ನಾನಿಲ್ಲಿ 80% ಬೇಯಿಸ್ಕೊಂಡಿದ್ದೀನಿ. ಈಗ ಕುಕ್ಕರ್ ಮುಚ್ಕೊಂಡು 2 ವಿಷಲ್ ಕುಗ್ಸಿ ಒಂದು ಹಾಫ್ ಆನ್ ಅವರ್ ಬೇಕು. ಅಷ್ಟರಲ್ಲಿ ಒಂದು ರಾಯ್ತ ಮಾಡೋಣ.
ನೋಡಿ ಒಂದು ಪಾತ್ರೆಗೆ ಸ್ವಲ್ಪ ಈರುಳ್ಳಿ, ನಾನು ಉದ್ದುದ್ದ ಹಚ್ಕೊಂಡಿದ್ದೀನಿ ಈರುಳ್ಳಿನ, ನೀವು ಸಣ್ಣಗೆ ಬೇಕಾದರೂ ಹಚ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಕೊನೆಗೆ ಮೊಸರು. ಹಾಲು ಬೇಕಾದವರು ಲೈಟಾಗಿ ಚೂರು ಹಾಲು ಹಾಕ್ಕೋಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ, ರಾಯ್ತಾನು ರೆಡಿಯಾಗಿದೆ. ಈಗ ರೈಸ್ ಬಿರಿಯಾನಿ ರೆಡಿಯಾಗಿದೆ ನೋಡೋಣ. ಈಗ ತಣ್ಣಗಾಗಿದೆ ಕೂಗಿ. ನೋಡಿ ಸೋಯಾ ಬಿರಿಯಾನಿ ರೆಡಿಯಾಗಿದೆ. ನೋಡಿ ಇದೇ ಥರ ಸೈಡಿಂದನೇ ಎತ್ತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಉದುರಾಗೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಮನೇಲಿ ಮಾಡ್ಕೊಳ್ಳಿ. ಬೆಳಗ್ಗೆ ಆಫೀಸ್ಗೆ, ಸ್ಕೂಲ್ಗೆ, ಕಾಲೇಜ್ಗೆ ಎಲ್ಲ ತಗೊಂಡು ಹೋಗ್ಬೋದು. ನೀವು ಒಂದ್ಸಲಿ ಮನೇಲಿ ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ಹೊಸ ಅಡುಗೆಗಳು ಬರುತ್ತೆ. ಥ್ಯಾಂಕ್ ಯು.